ಡೈರೆಕ್ಷನ್ ಅಂತ ಬಂದ್ರೆ ಗೂಗಲ್ಲೇ ಕೇಳ್ತಾ ಇದೆ, ಗೂಗಲ್ ಲಾಸ್ಟ್ ಸಿನಿಮಾ ನೆಕ್ಸ್ಟ್ ಯಾವುದು ಅಂತ. ಸೊ ಡೈರೆಕ್ಷನಿಗೆ ಯಾವಾಗ ಸರ್? ಈ ವರ್ಷದಲ್ಲಿ ಒಂದು ಸಿನಿಮಾ ಮಾಡ್ತೀನಿ. ಈಗ ಎಲ್ಲ ತಯಾರಿ ನಡೀತಾ ಇದೆ. ನಿಮಗೆ ನೀವೇನಾ ಸರ್ ಅಥವಾ ಹೀರೋ ಬೇರೆಯವರು? ಇಲ್ಲ ಎಲ್ಲ ಬೇರೆಯವರು. ಅದು ಆ ಸಿನಿಮಾದ ಇದು ಐಡಿಯಾಲಜಿನೇ ಬೇರೆ ಇತ್ತು, ಗೂಗಲ್ ಸಿನಿಮಾದು. ಈಗ ಬೇರೆ ಇನ್ನೊಂದು ರೀತಿ ಸಿನಿಮಾ ಮಾಡ್ತೀನಿ. ಸರ್ ಸುದೀಪ್ ಸರ್ಗೆ ನಲ್ಲಾ ಸಿನಿಮಾ ಮಾಡಿದವರು, ಸೊ ಅವತ್ತಿಂದ ಅವರ ಫ್ಯಾನ್ಸ್ ಅಂತೂ ಕೇಳಿರ್ತಾರೆ ನಿಮಗೆ, ಯಾವಾಗ ನಮ್ಮ ಬಾಸ್ಗೆ ಒಂದು ಸಿನಿಮಾ ಮಾಡ್ತೀರಾ ಅಂತ. ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಬರೀ ಹಾಡುಗಳು ಬರೀತಿದ್ದೀರಾ, ಪೈಲ್ವಾನ್ ಆಯಿತು, ಈಗ ಅಪ್ಕಮಿಂಗ್ ಯಾವುದಾದ್ರೂ ಸಿನಿಮಾಗಳಿಗೆ ವರ್ಕ್ ಮಾಡ್ತಿದ್ದೀರಾ ಅವ್ರ ಜೊತೆ? ಈಗ ಸುದೀಪ್ ಅವ್ರು ಮಾಡ್ತಾ ಇರೋದು ಬೇರೆ ಒಂದು ಸಿನಿಮಾ, ಮ್ಯಾಕ್ಸಿಮಮ್ ಇನ್ನೂ ಗೊತ್ತಿಲ್ಲ ನನಗೆ. ಎಲ್ಲರ ಜೊತೆ ಕೆಲಸ ಮಾಡ್ತಾನೆ ಇರ್ತೀವಿ. ನನಗೆ ಜನ ಏನು ಕೇಳ್ತಾರೆ ಅಂದರೆ, ಸರ್ ನಲ್ಲ ಥರದ್ದು ಇನ್ನೊಂದು ಸಿನಿಮಾ ಮಾಡಿ ಅಂತ. ನಲ್ಲ 2 ಮಾಡ್ತೀನಿರಪ್ಪ ಅಂದಿದ್ದೀನಿ. ಗೊತ್ತಿಲ್ಲ, ಸುಮ್ಮನೆ ಅಂದಿದ್ದೀನಿ. ನಲ್ಲ ಥರದ ಎಮೋಷ್ನಲ್ ಸಿನಿಮಾ ಡೆಫಿನೆಟಾಗಿ ಮಾಡ್ತೀನಿ. ಸರ್ ಮೆಜೆಸ್ಟಿಕ್ ಇಂದ ನೀವು ಹೇಳ್ದಂಗೆ ರಾಬರ್ಟ್ವರೆಗೂ, ಕುರುಕ್ಷೇತ್ರದವರೆಗೂ ಸಂಭಾಷಣೆ ಬರೆಯೋದಾದ್ರೆ ರಾಬರ್ಟ್ ಸಿನಿಮಾದಲ್ಲಿ ಹಾಡುಗಳನ್ನ ಬರೆದಿದ್ರಿ. ಸೊ ದರ್ಶನ್ ಅವರ ನೆಕ್ಸ್ಟ್ ಸಿನಿಮಾ ಯಾವುದಾದ್ರೂ ಲೈನ್ ಅಪ್ಸ್ ಇದೆಯಾ, ಪೈಪ್ಲೈನಲ್ಲಿ ವರ್ಕ್ ನಡೀತಾ ಇದೆಯಾ ನೀವು ಅವ್ರು ಮಾಡ್ತಿರ್ತಕ್ಕಂಥ ಸಿನಿಮಾಗಳು? ಇಲ್ಲಮ್ಮ, ಯಾವುದೂ ಇಲ್ಲ. ಸದ್ಯ ಡೆವಿಲ್ ಸಿನಿಮಾದ್ದು ಅವ್ರು ಶೂಟಿಂಗ್ ಮಾಡ್ತಿದ್ದಾರೆ. ಮಧ್ಯೆ ಏನು ಘಟನೆ ಆಗಿದೆ, ಸರಿ ಹೋಗುತ್ತೆ. ಸದ್ಯಕ್ಕೆ ಏನೂ ಇಲ್ಲ. ದರ್ಶನ್ ಅವರ ಈ ಸಿನಿಮಾವ್ರಿಗೂ ಕೆಲಸ ಮಾಡಿದ್ದೀನಿ, ಗೊತ್ತಿಲ್ಲ ಸರ್. ಈ ಕ್ಷಣಕ್ಕೆ ಅದು ಅಪ್ರಸ್ತುತ ಆದರೂ ಕ್ವಶನ್ನು, ಬಟ್ ನೀವು ತುಂಬ ಮೆಜೆಸ್ಟಿಕ್ ಇಂದ ರಾಬರ್ಟ್ವರೆಗೂ ಹತ್ರದಿಂದ ನೋಡಿದ್ದವರಾಗಿ, ಈ ಥರದ ಕಾಟೇರವರೆಗೂ ನೋಡಿದವರಾಗಿ ಏನು ಹೇಳ್ತೀರಾ ಸರ್? ಈ ಥರದ ಘಟನೆಯಲ್ಲಿ ಅವರ ಕೈವಾಡ ಇದೆ ಅನ್ಸುತ್ತಾ, ಅಥವಾ ಆ ಥರದ ವ್ಯಕ್ತಿ ಅಲ್ಲ ಅಂತ ಅನ್ಸುತ್ತಾ? ಏನು ಹೇಳ್ತಾರೆ ಸರ್? ಅಲ್ವಾ, ಮೂಲತಃ ಯಾರೂ ಕೆಟ್ಟವರಲ್ಲ, ಯಾರೂ ಇದಲ್ಲ. ಈಗ ಈ ಘಟನೆ ಬಗ್ಗೆ ಈಗಾಗಲೇ ತುಂಬ ಜನ ತುಂಬ ಥರ ಮಾತಾಡಿದ್ದಾರೆ, ಎಲ್ಲೂ ಆಗಿದೆ. ಈಗೇನು ಅಂತಂದರೆ, ನಮ್ಮ ಆಶಯ ಏನು ಅಂದರೆ, ಏನಾಗಿದೆಯೋ ಅದು ಅವ್ರವ್ರಿಗೆ ಗೊತ್ತಿದೆ, ಅದಾಯಿತು, ಅದರ ವಿಮರ್ಶೆ ಬೇಡ. ಆದಷ್ಟು ಬೇಗ ಚಾರ್ಜ್ ಶೀಟು ಏನು ಫೈಲಾಗಿ ದರ್ಶನ್ ಅವರು ಈ ಇದರಲ್ಲಿ ಏನು ಈ ಘಟನೆಯಲ್ಲಿ ಹೆಚ್ಚಿನ ಪಾತ್ರ ಇಲ್ಲ ಅನ್ನೋ ಥರ ಆಗಲಿ ಅಂತ ನಮ್ಮ ಆಶಯ. ಪಾತ್ರ ಇದೆ ಅಂತ ಈಗ ಜಾಹೀರಾಗಿದೆ, ಎಲ್ರಿಗೂ ಗೊತ್ತಿದೆ. ಆದರೆ ಅಂಥ ಒಂದು ಏನು ಕೊಲೆಯಂಥ ಒಂದು ಆಘಾತಕಾರಿಯದ್ದು ದರ್ಶನ್ ಮಾಡಿಲ್ಲ ಅನ್ನೋದೇ ನಮ್ಮ ನಂಬಿಕೆ, ಮತ್ತು ಬೇಗ ಹೊರಗಡೆ ಬರಲಿ ಅನ್ನೋದು ಆಶಯ. ಸರ್ ನೀವು ಯಾವತ್ತೋ ಬರೆದಂಥ ಹಾಡುಗಳು ಅದೇನು ರಿಯಾಲಿಟಿಗೆ ಅವತ್ತಿಗೆ ಸಿನಿಮಾ ಕತೆಗಷ್ಟೇ ಅದು ಸಿಂಕ್ ಆಗಿರುತ್ತೆ. ಬಟ್ ಇವತ್ತಿಗೆ ದರ್ಶನ್ ಅವರು ಜೈಲು ಸೇರಿರೋದ್ರಿಂದ ನಿಮ್ಮ ಸಾಕಷ್ಟು ಸಿನಿಮಾಗಳು ಅಥವಾ ಬೇರೆ ಬೇರೆ ಸಾಹಿತಿಗಳು ಬರೆದಂಥ ಗೀತೆಗಳನ್ನ ಸಿಂಕ್ ಮಾಡಿ ನೋಡಿ ಅವತ್ತೇ ಬರೆದಿದ್ರು ಅನ್ನೋವಂಥ ಮಾತುಗಳು ಆಡ್ತಾ ಇದ್ದಾರೆ. ನೋಡ್ಕೊಂಡು ಯೂಟ್ಯೂಬ್ ತೆಗೆದ್ರೆ ಕಮೆಂಟ್ ಸೆಕ್ಷನಲ್ಲಿ ಒಂದಿಷ್ಟು ಕಮೆಂಟ್ಸ್ಗಳು ಇದ್ದೇ ಇದೆ. ಎಸ್ಪೆಷಲಿ ಮಾತಾಡೋದಾದ್ರೆ ನವಗ್ರಹ ಹಾಡು ಕರೆಕ್ಟಾಗಿ ಸೂಟ್ ಆಗುತ್ತೆ ಅನ್ನೋಂಥ ಕಮೆಂಟಿಗರು ನೆಟ್ಟಿಗರು ಕೂಡ ಹೇಳ್ತಾರೆ. ಇದನ್ನ ನೋಡಿ ಪ್ರಿಡಿಕ್ಷನ್ ಅವತ್ತೇ ಮಾಡಿದ್ರು ಸರ್ ಅಂತ. ಬಟ್ ಈ ಘಟನೆ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಅವತ್ತು ಹೆಂಗೆ ಹುಟ್ಟಿತ್ತು ಸರ್ ಅದು ಹಾಡು, ನವಗ್ರಹ ಚಿತ್ರದ ಒಂದು ಗೀತೆ? ಅದು ಹಿಂಗಾಗುತ್ತೆ ಅಂದರೆ, ಯಾವುದು ಪ್ರಿಡಿಕ್ಷನ್ ಮಾಡೋದಲ್ಲ ಅದು. ಆಮೇಲೆ ಅದು ತಾಳೆ ಆಗುತ್ತೆ ಅಂತ ಅಷ್ಟೇ, ತಳಕು ಹಾಕ್ಕೊಳುತ್ತೆ, ಯಾವುದಕ್ಕೆ ಎಲ್ಲಿಗೋ ಕನೆಕ್ಟ್ ಮಾಡ್ತೀವಿ ನಾವು ಅಂತ ಅನ್ಸುತ್ತೆ ನನಗೆ ಅಷ್ಟೇ. ಆಮೇಲೆ ನಾವು ಆ ಸಿನಿಮಾಗೆ ಅಂತ ಕೆಲಸ ಮಾಡಿದ್ವಿ. ಆಮೇಲೆ ರೈಟರ್ ಅಂದ್ರೇ ಹೂ ಶೋಸ್ ರೈಟ್ ವೇ ಅಂತ ಅಂದ್ಕೊಳ್ಳೋದು ನಾನು. ಮಾರ್ಗದರ್ಶಕ, ಬರಹಗಾರ ಒಬ್ಬ ಮಾರ್ಗದರ್ಶಕ ಆಗಿರ್ತಾನೆ. ಅದು ನಾವು ನಮ್ಮ ಬರವಣಿಗೆನೇ ಸಮಾಜಕ್ಕೆ ಏನೋ ಒಂದು ದರ್ಶನ ಅಂತೀವಿ. ಅಂದರೆ ಒಂದು ಬರಹದಿಂದ, ಒಂದು ಹಾಡಿನಿಂದ ನಮಗೆ ಸಿಗುವ ದರ್ಶನ ಏನು, ನಮಗೆ ಸಿಗುವ ಅದರಿಂದ ಏನು ನಾವು ಕಲ್ತ್ಕೋತೀವಿ ಅಥವಾ ತಿಳ್ಕೊತೀವಿ ಅಂತ. ಹಾಗೆ ಎಷ್ಟೋ ಕೆಲವು ಸಾಲುಗಳು ಎಲ್ಲಿಂದ ಎಲ್ಲೆಲ್ಲೋ ಕನೆಕ್ಟ್ ಆಗ್ತವೆ, ಅವೆಲ್ಲ ಆಗುತ್ತಷ್ಟೇ. ನಾವಾಗ ನಾವು ಮಾಡೋದು ಏನೂ ಇಲ್ಲ, ನಮ್ಮಿಂದ ಬರೆಯಲ್ಪಡ್ತವೆ ಕೆಲವು ಹಾಡುಗಳು. ಸರ್ ನೆಕ್ಸ್ಟ್ ಇಯರ್ಗೆ ನೀವು ಕನ್ನಡ ಚಿತ್ರರಂಗಕ್ಕೆ ಬಂದು 25 ವರ್ಷ. KV ಜಯರಾಮ್ ಸರ್ ಇಂಟ್ರೊಡ್ಯೂಸ್ ಮಾಡಿಸಿದಂಥ ಶಿಷ್ಯ ನೀವು, ಅವ್ರ ಗುರುಗಳು. ಸೊ ಅವ್ರ ಹೆಸರಲ್ಲೇ ಜಯರಾಮ್ ಅನ್ನೋದು ನಿಮ್ಮ ದೇವನಿಂದನೂ ನಿಮ್ಮ ಸಿನಿ ಪಯಣ ಜಯದಲ್ಲೇ ಮುಂದೆ ಸಾಗ್ತಾ ಇದೆ. 25 ವರ್ಷ ತುಂಬ್ತಾ ಇದೆ. ಸೊ ಇದೊಂದು ದೊಡ್ಡ ಜರ್ನಿ, 2 ನಿಮಿಷದಲ್ಲಿ ಮಾತಾಡೋದಲ್ಲ. ಬಟ್ ಇಷ್ಟು ಬಹುದೂರ ಸಾಗಿದ್ದೀರಾ ಸರ್, ಏನು ಅನ್ಸುತ್ತೆ ಈ ಕ್ಷಣಕ್ಕೆ ಅಂತ? ಜಯರಾಮ್ ಅವರ ಸಿನಿಮಾದಿಂದ ಬಂದು ಜಯದುರ್ಗ ಕಂಬೈನ್ಸ್ ಅವರ ಇದು ಕಂಬೈನ್ಸೇ ಜಯದುರ್ಗ ಅಂತ. ಮೊದಲು ಹಾಡು ನಾನು ಬರೆದಿದ್ದೆ ದುರ್ಗೆ ಮೇಲೆ ಸಿನಿಮಾಗೆ. ಸೊ ಹಾಗೆ
ಏನು ಜಯ ಸಿಗ್ತಾ ಇದೆ ಭಗವಂತನ ದಯೆ. ಒಂದೇ, ನಾನು ಇಲ್ಲಿ ತನಕ ಇವತ್ತಿನ ತನಕ ನಾನು ಇಷ್ಟು ಕೆಲಸ ಮಾಡಲಿಕ್ಕೆ ಮತ್ತು ನಾನು ಹೀಗಿರಲಿಕ್ಕೆ ಕಾರಣಕರ್ತರು ನನ್ನ ಸಿನಿಮಾ ನಿರ್ಮಾಪಕರುಗಳು, ನಿರ್ದೇಶಕರು, ತಂತ್ರಜ್ಞರು, ಸಂಗೀತ ನಿರ್ದೇಶಕರು, ಎಲ್ಲ ತಂತ್ರಜ್ಞರು, ಎಲ್ಲ ಸಿನಿಮಾಟೋಗ್ರಫರು, ಎಲ್ಲರೂ, ಥಿಯೇಟ್ರ್ ಪೋಸ್ಟ್ ಆ್ಯಂಡ್ ಸೋನು, ಥಿಯೇಟ್ರ್ ಗೇಟ್ ಕೀಪರ್ ತನಕ ಇರುವ ಪ್ರತಿಯೊಬ್ಬರು ಕೂಡ ನಮ್ಮ ಬೆಳವಣಿಗೆಯಲ್ಲಿ ಎಲ್ಲೋ ಒಂದು ಪಾಲ್ದಾರರಾಗಿರ್ತಾರೆ. ಇದರ ಆಚೆಗೆ ಎಲ್ಲ ಮಾಧ್ಯಮಗಳು, ಪತ್ರಿಕಾ ಮಾಧ್ಯಮ ವಿಶೇಷವಾಗಿ, ಯಾಕೆಂದರೆ ಅತಿ ಹೆಚ್ಚು ನಮ್ಮನ್ನು ಅಂದರೆ ಈ ಎಲೆಕ್ಟ್ರಾನಿಕ್ ಮೀಡಿಯಾ ಬರೋಕ್ಕೆ ಮುಂಚೆ ಇದ್ದಿದ್ದೆ ಅವರಾದ್ದರಿಂದ, ಅದಾದಮೇಲೆ ಎಲೆಕ್ಟ್ರಾನಿಕ್ ಮೀಡಿಯಾ, ಈಗ ಸೋಷಿಯಲ್ ಮೀಡಿಯಾ ಮತ್ತು 7 ಕೋಟಿ ಕನ್ನಡಿಗರು, ಇಷ್ಟೂ ಜನ ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಷ್ಟೂ ಜನಕ್ಕೆ ನನ್ನ ಸಾಷ್ಟಾಂಗ ಪ್ರಣಾಮ. ಸರ್, ಇವಾಗ ಪ್ರೆಸೆಂಟ್ ಎಷ್ಟು ಸಿನಿಮಾ ನಡೀತಾ ಇದೆ ಸರ್? ನಮಗೆ ಗೂಗಲ್ ತಪ್ಪು ಹೇಳ್ತಾ ಇದೆ, ಏನು ಅಪ್ಡೇಟ್ ಕೊಡ್ತಾ ಇಲ್ಲ ಅದಕ್ಕೆ. ಇಲ್ಲ, ಒಂದು 20ಕ್ಕೂ ಹೆಚ್ಚು ಸಿನಿಮಾಗಳು ಹಾಡು ಟ್ಯೂನ್ ರೆಡಿ ಇದೆ, ಅದನ್ನು ಬರೆಯಬೇಕಾದ್ದು. ಅದು ಇದ್ದೇ ಇರುತ್ತೆ ಯಾವಾಗಲೂ. ಅದನ್ನೇ ನಾನು ಹೇಳಕ್ಕೆ ಕೊಟ್ಟಿದ್ದು, ನಮ್ಮ ನಿರ್ಮಾಪಕರು ನಮಗೆ ಪ್ರತಿ ದಿನ ನಮ್ಮನ್ನು ಪಂಕ್ತಿಲಿ ಕೂರಿಸ್ತಾನೆ ಇರ್ತಾರೆ. ಸೊ ನಮ್ಮ ಊಟ ನಡೀತಾನೆ ಇರುತ್ತೆ. ನಮ್ಮ ನಿರ್ದೇಶಕರುಗಳು ಅಷ್ಟೇ, ಅಂದರೆ ಸಾಲಾಗಿ ಸಿನಿಮಾ ಹಾಡುಗಳು ಇದ್ದೇ ಇರುತ್ತೆ. ಎಷ್ಟು ಸಿನಿಮಾ ಬರ್ತಾನೆ ಇರುತ್ತೆ, ನಾವು ಬರೀತಾನೆ ಇರ್ತೀವಿ, ಕೆಲಸ ನಡೀತಾನೆ ಇರುತ್ತೆ. ಸರ್, ನೀವು ಸಾಕಷ್ಟು ವೇದಿಕೆಗಳಲ್ಲಿ ಹೇಳಿದ್ದೀರಾ, ನಾನು ಪ್ರತಿ ಸಿನಿಮಾನು ಮೊದಲನೇ ಸಿನಿಮಾ ಅನ್ನೋ ಥರ ನಾನು ಕೆಲಸ ಮಾಡ್ತೀನಿ ಅಂತ. ದಿನದಲ್ಲಿ ಎಷ್ಟು ಟೈಮ್ ಮೇಲೆಗಡೆ ಫ್ಯಾಮಿಲಿ ಇದೆ ಸರ್, ಬಟ್ ಮೇಡಮ್ ಹೇಳಿದರು, ಈವನ್ ವೀಕೆಂಡ್ ವಿತ್ ಕಾರ್ಯಕ್ರಮಕ್ಕೆ ಬಂದಾಗ ಹೇಳಿದರು, ನಮ್ಗೆ ಟೈಮ್ ಕೊಡಲ್ಲ, ಅದೊಂದೇ ಎಲ್ಲ ಕೊಟ್ಟಿದ್ದಾರೆ ಅಂತ. ಸೊ ಈಗ 20 ಸಿನಿಮಾ ಇದೆ ಅಂತ ಹೇಳ್ತೀರಂದ್ರೆ ಬಹುಶಃ ಈಗಲೂ ಟೈಮ್ ಸಾಕಾಗಲ್ಲ ಅನ್ಸುತ್ತೆ. ಎಷ್ಟು ಗಂಟೆ ಕೆಲಸ ಮಾಡ್ತಾರೆ ನಾಗೇಂದ್ರ ಪ್ರಸಾದ್ ಸರ್ ಡೈಲಿ? ಇಲ್ಲ, ತುಂಬ ಒಂದು ರಾತ್ರಿ 12 ಗಂಟೆ 1 ಗಂಟೆ ತನಕ, ಮತ್ತು ಬೆಳಗಿನ ಜಾವ 5 ಗಂಟೆಯಿಂದ ಕೆಲಸ ಶುರು ಆಗಿಬಿಡುತ್ತೆ. ಸೊ 5 ಗಂಟೆಗೆ ಬಂದು ಬರವಣಿಗೆ ಶುರು ಮಾಡ್ತೀನಿ. ಮಲಗೋದು ಲೇಟ್ ಅಷ್ಟೇ. ಕೆಲಸ ಒಂದು 11 ಗಂಟೆ ತನಕ ಮಾಡ್ತೀನಿ ಮಾಮೂಲಾಗಿ. ಒಂದು 11 ಗಂಟೆ ಆಗುತ್ತೆ. 11ರಿಂದ 5 ಗಂಟೆವರೆಗೂ ರಿಲ್ಯಾಕ್ಸ್ ಅಂದ್ಕೊಳ್ಳಿ, ಮತ್ತು 5 ಗಂಟೆ ಕೆಲಸ. ನನ್ನ ಕೊನೆಯ ಪ್ರಶ್ನೆ ಸರ್, ಮಗಳು ಮತ್ತು ಮಗ ಇಬ್ಬರಿಗೂ ಕೂಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಒಲವು ಇದ್ದೇ ಇದೆ. ಮಗಳು ಆಲ್ರೆಡಿ ಒಂದು ಪ್ರಶಸ್ತಿ ಕೂಡ ತಗೊಂಡಿದ್ಲು ಸಿನಿಮಾದಲ್ಲಿ. ಸೊ ಈಗ ಏನು ಮಾಡ್ತಿದ್ದಾರೆ, ಅವ್ರಿಗೆ ಸಿನಿಮಾಗೆ ಯಾವಾಗ ಇಂಟ್ರೊಡ್ಯೂಸ್ ಮಾಡಿಸ್ತೀರಾ ಅಂತ? ಇಲ್ಲ, ಇಬ್ಬರು ಟ್ಯಾಲೆಂಟೆಡ್ ಇದ್ದಾರೆ. ಅವ್ರಿಗೆ ಆಸಕ್ತಿ ಕೂಡ ಇದೆ. ನೋಡುವ, ಮುಂದಿನ ದಿನಗಳಲ್ಲಿ ಅವ್ರ ಆಸಕ್ತಿ ಹಾಗೇ ಇತ್ತು. ಮತ್ತು ಬರೀ ಆಸಕ್ತಿ ಇದ್ದರೆ ಸಾಲಲ್ಲ. ನಾವು ಯಾರೋ ಬೇರೆ ಹೊರಗಡೆಯಿಂದ ಬರುವಂಥ ಬೇರೆ ಬೇರೆ ಊರಿಂದ ಎಲ್ಲ ಬರ್ತಾರೆ, ನಾನು ಆ್ಯಕ್ಟ್ ಮಾಡಬೇಕು, ನಾನು ಇದು ಮಾಡಬೇಕು ಅಂತೇಳಿ. ಅವ್ರುಗಳಿಗೆ ನಾವು ಒಂದಷ್ಟು ಬುದ್ಧಿವಾದ ಹೇಳ್ತೀವಿ. ಇನ್ನು ನಮ್ಮ ಮಕ್ಕಳಿಗೆ ಹೇಳದೇ ಇರ್ತೀವ, ನೀನು ಏನಾದರೂ ಮಾಡಬೇಕಂದ್ರೆ ಫಸ್ಟು ಕಲಿ, ಇದು ಕಲಿ, ಅದು ಕಲಿ, ಇದು ಕಲಿ. ನಮ್ಮ ಮಕ್ಕಳು ಅಂದ ತಕ್ಷಣ ಏನು ಅವ್ರಿಗೇನು ಇನ್ನೊಂದು ಎಕ್ಸ್ಟ್ರಾ ಇದೇನು ಇರೋದಿಲ್ಲ. ಅವ್ರಿಗೆ ಒಂದು ಆಪ್ಷನ್ ಏನಿರುತ್ತೆ ಅಂದರೆ, ನಾವು ಯಾರಿಗಾದ್ರೂ ಹೇಳಿ ಇಂಟ್ರೊಡ್ಯೂಸ್ ಮಾಡಿಸುವ ಒಂದು ಅವಕಾಶ ಮಾತ್ರ ಅವ್ರಿಗಿರುತ್ತೆ ಅಲ್ವಾ. ಆದರೆ ಅದರ ಆಚೆಗೆ ಬೆಳೆಯೋ ಶಕ್ತಿ ಅವ್ರಿಗೆ ಇರಬೇಕಾಗಿರೋದು. ಹಾಗೆ ಶಕ್ತಿ ಇರಬೇಕು ಅಂದರೆ ಅವ್ರು ಫಸ್ಟು ಕಲಿಬೇಕು. ಅವ್ರ ಹತ್ರ ತಾಕತ್ತು. ಈಗ ಯುದ್ಧರಂಗಕ್ಕೆ ಹೋಗ್ತೀನಿ ಅಂದರೆ, ನಮ್ಮನ್ನು ಏನು ರಥ ರೆಡಿ ಇದೆ, ಈಗ ನಾನೇ ರಥ ಅಂದ್ಕೊಳ್ಳಿ, ರೆಡಿ ಇದೆ, ನಾನು ಕರ್ಕೊಂಬಂದುಬಿಡ್ತೀನಿ. ಆದರೆ ಯುದ್ಧ ಮಾಡಬೇಕಾಗಿರೋದು ಅವನೇ ಅಲ್ವಾ, ಅವಳೇ ಅಲ್ವಾ, ನನ್ನ ಮಗಳೇ ಅಲ್ವಾ, ನನ್ನ ಮಗನೇ ಅಲ್ವಾ. ಸೊ ಬತ್ತಳಿಕೆಯಲ್ಲಿ ಬಾಣಗಳಿರ್ಬೇಕು. ಖಾಲಿ ಬಂದರೆ ಆಗಲ್ಲ. ಅದೇನಂದರೆ ಕಲಿಕೆ ಇರಲಿ ಅಂತ. ಕಲೀಲಿ, ಆಮೇಲೆ ನೋಡ್ರು ಮುಂದೆ. ಸರ್, ಕೃಷ್ಣಂ ಪ್ರಣಯ ಸಖಿ ರಿಲೀಸ್ಗೆ ರೆಡಿ ಇದೆ. ಕೊನೆಗೆ ದ್ವಾಪರದ್ದು ನನಗೆ 2 ಸಾಲನ್ನು ಹೇಳಿ ಮುಗಿಸಿ ಸರ್. ಅದು ನಾನು ಅಷ್ಟು ಚೆನ್ನಾಗಿ ಹೇಳಲಿಲ್ಲ, ಅದಕ್ಕೆ ಅದನ್ನು ಹೇಳೋದ್ರ ಮೂಲಕ ವೈಂಡ್ ಅಪ್. ದ್ವಾಪರ ಹಾಡೇನಿದೆ, ಅದಕ್ಕಿಂತಲೂ ಇನ್ನೂ ಹೆಚ್ಚು ನಿಮಗೆ ಇಷ್ಟ ಆಗುವ ಇನ್ನೊಂದು ಹಾಡು ಶೀಘ್ರದಲ್ಲೇ ಬಿಡುಗಡೆ ಆಗ್ತಿದೆ. ಕೃಷ್ಣಂ ಪ್ರಣಯ ಸಖಿ ಸಿನಿಮಾದೇ ಹಾಡು, ಹೇ ಗಗನ ಅಂತ ಒಂದು ಹಾಡು, ನಾನೇ ಬರ್ತಿರೋಂಥದ್ದು. ಇನ್ನೇನು ಬಿಡುಗಡೆ ಆಗುತ್ತೆ, ಅದನ್ನು ಕೇಳಿ. ಅದನ್ನು ಹೀಗೆ ನೀವು ರೀಲ್ಸ್ ಮಾಡ್ತೀರಿ ಅಂತ ನಂಬಿಕೆ ಇದೆ ನನಗೆ. ಜೇನದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳೆ. ಏನಾಮೇಲೆ ಮರ್ತೈತೆ ನನಗೆ. ನಾನು ಕೇಳಿ ತಲೆಗೆ
ಗುಂಗಾಬಿಟ್ಟು ನನಗೂ ನೆನಪಿಲ್ಲ. ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ. ಇನ್ನೊಂದ್ಸಲ ಇದೆಯಲ್ಲಿ ನಾನು ಟೈಪ್ ಮಾಡ್ಕೊಂಡಿದ್ದೆ ಸರ್. ಹಾಂ ಓಕೆ. ಜೇನ ದನಿಯೋಳೆ ಮೀನ ಕಣ್ಣೋಳೆ ಹಬ್ಬ ಥರ ಆಡ್ತಾ ಇದ್ದೀನಿ ಇರಿ. ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ, ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲೆಂದಿದೆ. ಸಾಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. Thank you. ಥ್ಯಾಂಕ್ ಯು ನಿಮ್ಮ ಕ್ವಾಲಿಟಿ ಟೈಮ್ ಕೊಟ್ಟಿದ್ದಕ್ಕೆ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆ. Thank you. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್ ಅವರ ಮಾತುಗಳಾಗಿತ್ತು. ಸಾಕಷ್ಟು ಸಿನಿಮಾಗಳು ನಡೀತಾ ಇದೆ. ಅವರೇ ಹೇಳಿದಾಗೆ 20ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಅವರು ಲಿರಿಕ್ಸ್ ಬರೀತಾ ಇದ್ದಾರೆ. ಸಿನಿಮಾ ಡೈರೆಕ್ಷನು ಕೂಡ ಮಾಡ್ತಾರೆ ಮುಂದಿನ ದಿನಗಳಲ್ಲಿ, ಅದ್ರ ತಯಾರಿ ಕೂಡ ನಡೀತಾ ಇದೆ. ಸೊ ಸದ್ಯ ಅವರು ಕೃಷ್ಣಂ ಪ್ರಣಯ ಸಖಿ ಚಿತ್ರದ ದ್ವಾಪರ ಹಾಡಿನಿಂದ ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅವರ ದ್ವಾಪರ ಹಾಡು ಟ್ರೆಂಡಿಂಗಲ್ಲಿದೆ, ವರ್ಲ್ಡ್ ವೈಡ್ ಎರಡನೇ ಸ್ಥಾನದಲ್ಲಿದೆ. ಈಗ ನಮ್ಮ ಜೊತೆ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಮಾತಾಡ್ತಾ ಇನ್ನೊಂದು ಹಾಡು ಹೇಳಿದ್ರು, ಹೇ ಗಗನ ಅಂತೆ. ಸೊ ಅದು ಎಷ್ಟು ಅದ್ಭುತವಾಗಿ ಬಂದಿದೆ, ಅದಕ್ಕೆ ಜಸ್ಟ್ ವೆಯ್ಟ್ ಅಂಡ್ ವಾಚ್ ಅಂತ ಹೇಳಬೇಕಷ್ಟೆ. ಇದಾಗಿತ್ತು ವಿ ನಾಗೇಂದ್ರ ಪ್ರಸಾದ್ ಅವರ ಸ್ಪೆಷಲ್ ಮಾತುಕತೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.